ನಮಸ್ತೆ ಎಲ್ಲರಿಗೂ ಸ್ವಸ್ತಿಸ್ ಕಿಚನ್ಗೆ ಸ್ವಾಗತ. ಬಿಸಿ ಬಿಸಿ ಬೇಳೆ ತೊವೆ ಅನ್ನಕ್ಕೆ ಹಾಕ್ಕೊಂಡು ಮೇಲೊಂಚೂರು ತುಪ್ಪ ಹಾಕಿ ತಿಂತಾ ಇದ್ರೆ ಎಷ್ಟು ರುಚಿಯಾಗಿರುತ್ತೆ ಗೊತ್ತಾ. ಅನ್ನ ಮಾತ್ರ ಅಲ್ಲ, ಚಪಾತಿ, ರೊಟ್ಟಿ, ದೋಸೆ ಹೀಗೆ ಯಾವುದ್ರ ಜೊತೆ ಬೇಕಾದರೂ ತಿನ್ಬೋದು. ಬೇಳೆ ತೊವೆ ಮಾಡೋದಕ್ಕೆ ಮೊದಲಿಗೆ ಕುಕ್ಕರಲ್ಲಿ ಅರ್ಧ ಕಪ್ಪಷ್ಟು ತೊಗರಿ ಬೇಳೆನ ತಗೊಂಡು ಅದಕ್ಕೆ ನೀರು ಹಾಕಿ ಒಂದೆರಡು ಸಲ ಚೆನ್ನಾಗಿ ಈ ರೀತಿ ತೊಳಿಬೇಕು. ತೊಳೆದಾದ್ಮೇಲೆ ಅರ್ಧ ಕಪ್ಪು ಬೇಳೆ ತಗೊಂಡಿದ್ವಲ್ಲ, ಸೊ 1 ಕಪ್ಪಷ್ಟು ನೀರು ಅಂದರೆ 2 ಪಟ್ಟು ನೀರು ಹಾಕಿ ಒಂಚೂರು ಎಣ್ಣೆ, ದೊಡ್ಡ ಚಿಟಿಕೆ ಅರಿಶಿನ ಹಾಕಿ ಬೇಳೆನ ಮೆತ್ತಗೆ ಬೇಯಿಸ್ಕೊಳ್ಬೇಕು. ಅರಿಶಿನ ಮತ್ತೆ ಎಣ್ಣೆನ ಹಾಕಿದ್ರೆ ಉಕ್ಕೋದಿಲ್ಲ. ನೋಡಿ ಕುಕ್ಕರ್ ಎಷ್ಟು ಕ್ಲೀನಾಗಿ ಕಾಣ್ತಾ ಇದೆ ಅಲ್ವಾ. ಆಮೇಲೆ ನೋಡಿ ಹೀಗೆ ಮೆತ್ತಗೆ ಬೆಂದಿದೆಯಾ ನೋಡ್ಕೊಳ್ಬೇಕು. 2 ವಿಸಿಲ್ ಮಾಡಿ ಆಫ್ ಮಾಡಿ ಪುನಃ 2 ವಿಸಿಲ್ ಮಾಡಿದ್ರೆ ಮೆತ್ತಗೆ ಬೇಯುತ್ತೆ. ಅಥವಾ ನೀವು ಬೇಳೆನ ನೆನೆಸಿಟ್ಟು ಬೇಯಿಸ್ಬೋದು. ಈ ರೀತಿ ಮೆತ್ತಗೆ ಬೇಳೆನ ಬೇಯಿಸ್ಕೊಂಡು ಪಕ್ಕದಲ್ಲಿ ಇಟ್ಕೊಂಡು ಒಂದು ಬಾಣಲೆನಲ್ಲಿ 1 ಟೇಬಲ್ ಚಮಚದಷ್ಟು ಎಣ್ಣೆ ಬಿಸಿ ಮಾಡಿ ಅರ್ಧ ಚಮಚ ಸಾಸಿವೆ ಹಾಕಿ, ಸಾಸಿವೆ ಚಟಪಟ ಅಂತ ಸಿಡಿದ ಮೇಲೆ 1 ಒಣಮೆಣಸಿನಕಾಯಿ, 1ರಿಂದ 2 ಹಸಿಮೆಣಸಿನಕಾಯಿ, ಸ್ವಲ್ಪ ಕರಿಬೇವು, 1 ಚಮಚದಷ್ಟು ಸಣ್ಣದಾಗಿ ಹೆಚ್ಚಿರುವಂತಹ ಶುಂಠಿ. ಹಸಿಮೆಣಸಿನಕಾಯಿ ನಿಮ್ಮ ಖಾರಕ್ಕೆ ತಕ್ಕ ಹಾಗೆ ಹಾಕ್ಕೊಳ್ಳಿ. ಹಾಗೆ ಒಂದು ದೊಡ್ಡ ಚಿಟಿಕೆ ಅಥವಾ 1/4 ಚಮಚದಷ್ಟು ಅರಿಶಿನ ಮತ್ತು ಇಂಗು. ಈ ರೆಸಿಪಿನಲ್ಲಿ ಈರುಳ್ಳಿ ಬೆಳ್ಳುಳ್ಳಿ ಎರಡೂ ಹಾಕೋದಿಲ್ಲ. ಇಲ್ಲಿ ನಾನು ಜೊತೆಗೆ 1 ಟೊಮ್ಯಾಟೊ ಸಣ್ಣದಾಗಿ ಹೆಚ್ಚಿರೋದನ್ನು ಹಾಕಿ ಹುರಿತಾ ಇದ್ದೀನಿ. ಈಗ ಇದು ಟೊಮ್ಯಾಟೊ ಮೆತ್ತಗಾಗೋಬೇಕು, ಅಂದರೆ ತುಂಬ ಮುದ್ದೆ ಏನಾಗಬೇಕಾಗಿಲ್ಲ, ಒಂದು ಸ್ವಲ್ಪ ಮೆತ್ತಗಾದರೆ ಸಾಕು. ಅಷ್ಟೊತ್ತರೆಗೆ ಚೆನ್ನಾಗಿ ಹುರ್ಕೊಳ್ಬೇಕಾಗತ್ತೆ. ಟೊಮೆಟೊ ಹುರಿದ ಆದಮೇಲೆ ಇದಕ್ಕಿವಾಗ ಬೇಯಿಸಿಟ್ಕೊಂಡಿದ್ವಲ್ಲ ತೊಗರಿಬೇಳೆ, ಅದನ್ನು ಹಾಕಬೇಕು. ನಿಮಗೆ ತೊಗರಿಬೇಳೆ ಇಷ್ಟ ಇಲ್ಲ ಅಂತಂದರೆ ಹೆಸರು ಬೇಳೆ ಅಥವಾ ಈ ಮಸೂರ್ ದಾಲ್ ಅಂತ ಸಿಗುತ್ತಲ್ಲ ಅದನ್ನು ಬೇಕಾದರೂ ಹಾಕಿ ಈ ಬೇಳೆ ತೊವೆನ ಮಾಡ್ಕೊಳ್ಬೋದು. ಅಗತ್ಯ ಇರೋಷ್ಟು ನೀರನ್ನು ಸೇರಿಸಬೇಕು. ನಿಮಗೆ ತೆಳ್ಳಗೆ ಬೇಕೋ ಗಟ್ಟಿ ಬೇಕೋ ನೋಡಿಕೊಂಡು ನೀರನ್ನು ಹಾಕಿ. ಇದು ತಣ್ಣಗಾದ್ಮೇಲೆ ಒಂದು ಸ್ವಲ್ಪ ಗಟ್ಟಿ ಆಗುತ್ತೆ, ಅದು ನಿಮ್ಮ ಮನಸ್ಸಲ್ಲಿರಲಿ. ರುಚಿಗೆ ತಕ್ಕ ಹಾಗೆ ಉಪ್ಪನ್ನು ಹಾಕಬೇಕು. ಉಪ್ಪು ಸಹ ಅಷ್ಟೇ, ನೀವು ದೋಸೆ ಚಪಾತಿ ಜೊತೆ ಬಡಿಸ್ತಾ ಇದ್ದೀರಾ ಅಂದರೆ ಸ್ವಲ್ಪ ಉಪ್ಪು ಕಡಿಮೆ ಹಾಕ್ಕೊಳ್ಳಿ. ಇಲ್ಲ ಅಂತಂದರೆ ಅನ್ನದ ಜೊತೆ ಆದರೆ ಉಪ್ಪು ಸ್ವಲ್ಪ ಜಾಸ್ತಿ ಬೇಕಾಗತ್ತೆ. ಚೆನ್ನಾಗಿ ಅಗತ್ಯ ಇರೋಷ್ಟು ನೀರನ್ನು ಹಾಕಿ ಒಮ್ಮೆ ಮಚ್ಚಿ ಕುದಿಸ್ಕೊಳ್ಬೇಕು. ಕುದಿಯೋಕ್ಕೆ ಶುರುವಾದ ಕೂಡಲೇ ಮೇಲಿಂದ ಸಣ್ಣದಾಗಿ ಕತ್ತರಿಸಿರುವಂತಹ ಕೊತ್ತಂಬರಿ ಸೊಪ್ಪನ್ನು ಹಾಕಿದ್ರೆ ಆಯಿತು. ಬೇಳೆ ಒಂದು ಬೇಯಿಸಿಟ್ಕೊಂಡ್ರೆ ತುಂಬ ಸುಲಭವಾಗತ್ತೆ, ತುಂಬ ರುಚಿಯಾಗಿರುತ್ತೆ. ನಾಗಲೇ ಹೇಳ್ದಂಗೆ ಬಿಸಿ ಅನ್ನದ ಜೊತೆ ಒಂಚೂರು ತುಪ್ಪ ಹಾಕ್ಕೊಂಡು ತಿಂತಾ ಇದ್ರೆ ಅಷ್ಟು ರುಚಿಯಾಗಿರುತ್ತೆ. ನೀವು ಖಂಡಿತ ಈ ರೆಸಿಪಿನ ಟ್ರೈ ಮಾಡಿ ನೋಡಲೇಬೇಕು. ಟ್ರೈ ಮಾಡಿ. ನಿಮ್ಗೆ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.